ರಾತ್ರಿ ಸುಮಾರು 10 ಗಂಟೆಯಾಗಿತ್ತು. ಅಲ್ಲಿ ಒಂದು ಕ್ಲಬ್ನ ದೃಶ್ಯವನ್ನು ತೋರಿಸಲಾಗುತ್ತದೆ. ಆ ಕ್ಲಬ್ನಲ್ಲಿ ಎಲ್ಲರೂ ಎಂಜಾಯ್ ಮಾಡುತ್ತಿರುತ್ತಾರೆ. ಅಲ್ಲೇ ನಮಗೆ ಶೌರ್ಯಮಾನ್ ಗೌರ್ ಮತ್ತು ಸೋಮಾ ಮಿತ್ತಲ್ ಜೊತೆಯಾಗಿ ಕುಳಿತು ಮದ್ಯಪಾನ ಮಾಡುತ್ತಾ ಎಂಜಾಯ್ ಮಾಡುತ್ತಿರುವುದು ಕಾಣಿಸುತ್ತದೆ. ಅವರನ್ನು ನೋಡಿದರೆ ಅವರಿಬ್ಬರು ಪರಸ್ಪರ ಕಂಫರ್ಟೇಬಲ್ ಆಗಿದ್ದಾರೆ ಎನಿಸುತ್ತದೆ. 1-1.5 ಗಂಟೆ ಕಳೆದ ನಂತರ ಶೌರ್ಯ ಸೋಮಾಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ. ಅವರಿಬ್ಬರು ಸಾಕಷ್ಟು ಮದ್ಯಪಾನ ಮಾಡಿರುತ್ತಾರೆ. ಅದೇ ರಾತ್ರಿ ಶೌರ್ಯನ ಕಾರು ಬೋರಿವಲಿಯ ಒಂದು ಪ್ರದೇಶದಲ್ಲಿ ಬಂದು ನಿಲ್ಲುತ್ತದೆ. ಅಲ್ಲೊಬ್ಬ ಚಹಾದ ಅಂಗಡಿಯವನಿರುತ್ತಾನೆ. ಆತ ಕಾರನ್ನು ನೋಡಿದ ತಕ್ಷಣ ಚಹಾ ಹಿಡಿದು ಕಾರಿನ ಬಳಿ ಹೋಗುತ್ತಾನೆ. ಆದರೆ ಸ್ವಲ್ಪ ಸಮಯದಲ್ಲೇ ಆತನ ಕಣ್ಣುಗಳು ಅಚ್ಚರಿಯಿಂದ ಅರಳುತ್ತವೆ. ಏಕೆಂದರೆ ಆ ಕಾರಿನಿಂದ ರಕ್ತಸಿಕ್ತ ಸ್ಥಿತಿಯಲ್ಲಿದ್ದ ಸೋಮಾ ಮಿತ್ತಳನ್ನು ಕೆಳಗೆ ತಳ್ಳಲಾಗುತ್ತದೆ. ತಕ್ಷಣ ಆ ಕಾರು ಪೂರ್ಣ ವೇಗದಲ್ಲಿ ಅಲ್ಲಿಂದ ಹೊರಟು ಹೋಗುತ್ತದೆ. ಈ ಮುಂದಿನ ದಿನದ ದೃಶ್ಯದಲ್ಲಿ ಅವಂತಿಕಾ ಎಂಬ ಮಹಿಳೆ ತನ್ನ ಮಗಳು ಸಮೈರಾಳನ್ನು ಸ್ವಿಮ್ಮಿಂಗ್ ಕಾಂಪಿಟೇಷನ್ನಲ್ಲಿ ಪ್ರೋತ್ಸಾಹಿಸಲು ಬಂದಿರುವುದು ಕಾಣಿಸುತ್ತದೆ. ಸಮೈರಾ ಅದ್ಭುತ ಸ್ವಿಮ್ಮರ್, ಆಕೆ ಯಾವಾಗಲೂ ಫಸ್ಟ್ ಬರುತ್ತಾಳೆ. ಮತ್ತೊಂದೆಡೆ ಅರ್ಜುನ್ ಮೆಹ್ರಾ ಎಂಬ ದೊಡ್ಡ ವಕೀಲನ ಪರಿಚಯವಾಗುತ್ತದೆ. ನಗರದ ಪ್ರತಿಯೊಬ್ಬ ವ್ಯಕ್ತಿಯೂ ಈತನನ್ನು ಇಕ್ಕಾ ಏಸ್ ಕಾರ್ಡ್ ಎಂದೇ ಕರೆಯುತ್ತಾರೆ. ಆತ ಒಬ್ಬ ಡಿಫೆನ್ಸ್ ಲಾಯರ್ ಆಗಿದ್ದರೂ ಇಂದಿನವರೆಗೆ ಯಾವುದೇ ಕೇಸ್ ಸೋತಿರುವುದಿಲ್ಲ. ಇದೇ ಕಾರಣಕ್ಕೆ ಅರ್ಜುನ್ ತನ್ನ ಜ್ಞಾನ ಮತ್ತು ಅನುಭವವನ್ನು ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳುತ್ತಿರುತ್ತಾನೆ. ಅರ್ಜುನ್ನ ಇನ್ನೊಂದು ವಿಶೇಷತೆ ಎಂದರೆ ಕೋರ್ಟ್ನಲ್ಲಿ ಜಡ್ಜ್ ತೀರ್ಪು ನೀಡುವ 5 ನಿಮಿಷಗಳ ಮೊದಲು ಈತ ತನ್ನ ಇಕ್ಕಾ ಮುಖ್ಯ ಸಾಕ್ಷ್ಯ ಎಸೆದು ಇಡೀ ಕೇಸನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತಾನೆ. ಪ್ರತಿ ಬಾರಿಯೂ ಹೀಗೆಯೇ ಅಲ್ಲಿ ಸಮೈರಾ ಸ್ವಿಮ್ಮಿಂಗ್ ಕಾಂಪಿಟೇಷನ್ನಲ್ಲಿ ಎಲ್ಲರಿಗಿಂತ ಮುಂದೆ ಇರುತ್ತಾಳೆ. ಆದರೆ ಇದ್ದಕ್ಕಿದ್ದಂತೆ ಆಕೆಯ ಮೂಗಿನಿಂದ ರಕ್ತ ಬರಲು ಆರಂಭವಾಗುತ್ತದೆ. ಇದನ್ನು ನೋಡಿ ಎಲ್ಲರೂ ಗಾಬರಿಯಾಗುತ್ತಾರೆ. ಸಮೈರಾ ಅಲ್ಲೇ ನಿಲ್ಲುತ್ತಾಳೆ. ನಂತರ ಎಲ್ಲರೂ ಸೇರಿ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಅವಂತಿಕಾ ಸಂಪೂರ್ಣವಾಗಿ ಹೆದರಿ ತಕ್ಷಣ ತನ್ನ ಪತಿ ಅರ್ಜುನ್ ಮೆಹ್ರಾಗೆ ಕಾಲ್ ಮಾಡಿ ವಿಷಯ ತಿಳಿಸುತ್ತಾಳೆ. ಅರ್ಜುನ್ ತಡಮಾಡದೆ ಆಸ್ಪತ್ರೆಗೆ ತಲುಪುತ್ತಾನೆ. ಸಮೈರಾ ಈಗ ಆರಾಮಾಗಿದ್ದಾಳೆ ಎಂದು ತಿಳಿಯುತ್ತದೆ. ನೀರೊಳಗಡೆ ಹೋದಾಗ ಕೆಲವೊಮ್ಮೆ ಹೀಗಾಗುತ್ತದೆ ಎಂದು ಸಮೈರಾ ಹೇಳುತ್ತಾಳೆ. ಅಷ್ಟರಲ್ಲಿ ನರ್ಸ್ ಬಂದು ಡಿಸ್ಚಾರ್ಜ್ ಪೇಪರ್ಸ್ ರೆಡಿಯಾಗಿವೆ ಎನ್ನುತ್ತಾಳೆ. ಆದರೆ ಹೋಗುವ ಮುನ್ನ ಅರ್ಜುನ್ ಮತ್ತು ಅವಂತಿಕಾ ಡಾಕ್ಟರ್ ಅನ್ನು ಭೇಟಿಯಾಗುತ್ತಾರೆ. ಡಾಕ್ಟರ್ ಹೇಳುತ್ತಾರೆ, ನಮಗೆ ಕೆಲವು ಟೆಸ್ಟ್ಗಳನ್ನು ಮಾಡಬೇಕಾಗಿದೆ. ನನ್ನ ಮನಸ್ಸಿನಲ್ಲಿ ಕೆಲವು ಅನುಮಾನಗಳಿವೆ, ಅವು ನಿವಾರಣೆಯಾಗಬೇಕು. ಇದನ್ನು ಕೇಳಿ ಅವರಿಬ್ಬರು ಗಾಬರಿಯಾದರೂ ಡಾಕ್ಟರ್ ಸುಮ್ಮನೆ ಹೆದರಿಸುತ್ತಿದ್ದಾರೆ ಎಂದುಕೊಂಡು ಮನೆಗೆ ಹೊರಡುತ್ತಾರೆ. ದಾರಿಯಲ್ಲಿ ಅರ್ಜುನ್ ಅಸಿಸ್ಟೆಂಟ್ ಕಾಲ್ ಮಾಡಿ ಅಮೃತ್ಪಾಲ್ ಎಂಬುವವರು ತುರ್ತಾಗಿ ಮಾತನಾಡಬೇಕಂತೆ ಎನ್ನುತ್ತಾನೆ. ಆದರೆ ಅರ್ಜುನ್ ಇದು ನನ್ನ ಫ್ಯಾಮಿಲಿ ಟೈಮ್, ನಾಳೆ ಮಾತನಾಡುತ್ತೇನೆ ಎಂದು ಹೇಳುತ್ತಾನೆ. ಮನೆಗೆ ತಲುಪಿದಾಗ ಅರ್ಜುನ್ಗೆ ಶೌರ್ಯ ಮತ್ತು ಸೋಮಾಳ ನ್ಯೂಸ್ ತಿಳಿಯುತ್ತದೆ. ಸೋಮಾ ಸತ್ತಿಲ್ಲ, ಆಕೆ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದಾಳೆ ಮತ್ತು ಶೌರ್ಯನ ಮೇಲೆ ಕೊಲೆ ಯತ್ನದ ಕೇಸ್ ದಾಖಲಾಗಿದೆ ಎಂದು ತಿಳಿಯುತ್ತದೆ. ಸೋಮಾಳ ಸ್ಥಿತಿ ಗಂಭೀರವಾಗಿರುತ್ತದೆ. ಶೌರ್ಯನ ವಿರುದ್ಧ ಕೇಸ್ ಲಢಾಯಿಸಲು ಗೋಪಾಲಕೃಷ್ಣನ್ ಎಂಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರುತ್ತಾರೆ. ಮುಂದೆ ಶೌರ್ಯನ ತಂದೆ ಹರ್ಷವರ್ಧನ್ ಗೌರ್ ದೊಡ್ಡ ರಾಜಕಾರಣಿ ಅರ್ಜುನ್ನನ್ನು ಭೇಟಿಯಾಗಲು ಕರೆಯುತ್ತಾರೆ. ಮುಂದಿನ ತಿಂಗಳು ಎಲೆಕ್ಷನ್ ಇರುವುದರಿಂದ ಈ ಕೇಸನ್ನು ಆದಷ್ಟು ಬೇಗ ಮುಗಿಸಬೇಕಿರುತ್ತದೆ. ಹರ್ಷವರ್ಧನ್ನ ಎಲ್ಲಾ ಕೇಸ್ಗಳನ್ನು ಅರ್ಜುನ್ನ ಫರ್ಮ್ ಅವರೇ ನಡೆಸುತ್ತಿರುತ್ತಾರೆ. ತನ್ನ ಮಗನನ್ನು ಬಚಾವ್ ಮಾಡಲು ಅರ್ಜುನ್ ಒಬ್ಬನೇ ಸಮರ್ಥ ಎಂದು ಹರ್ಷವರ್ಧನ್ಗೆ ಗೊತ್ತಿರುತ್ತದೆ. ಅಷ್ಟರಲ್ಲಿ ಅಲ್ಲಿಗೆ ಅಹಂಕಾರದಿಂದ ತುಂಬಿರುವ ಶೌರ್ಯ ಬರುತ್ತಾನೆ. ಆತ ಅರ್ಜುನ್ ಜೊತೆಯೂ ಸರಿಯಾಗಿ ಮಾತನಾಡುವುದಿಲ್ಲ. ಇದರಿಂದ ಕೋಪಗೊಂಡು ಅರ್ಜುನ್, ನಾನು ಈ ಕೇಸ್ ವಹಿಸಿಕೊಳ್ಳುವುದಿಲ್ಲ ಎನ್ನುತ್ತಾನೆ. ಅದಕ್ಕೆ ಶೌರ್ಯ, ನಿರಾಕರಿಸುವುದಾಗಿದ್ದರೆ ವಾಟ್ಸ್ಆಪ್ ಮಾಡಬಹುದಿತ್ತು ಎನ್ನುತ್ತಾನೆ. ಅರ್ಜುನ್ ತಾನು ಮುಖಾಮುಖಿ ಹೇಳಲು ಬಂದಿದ್ದಾಗಿ ತಿಳಿಸುತ್ತಾನೆ. ಹರ್ಷವರ್ಧನ್, ಈ ಕೇಸ್ ಒಪ್ಪಿಕೊಳ್ಳಲು ಏನು ಬೆಲೆ ಬೇಕು ಎಂದು ಕೇಳಿದಾಗ ಅರ್ಜುನ್, ನಾನು ಈ ಕೇಸ್ ಒಪ್ಪಿಕೊಳ್ಳಬೇಕಾದರೆ ಯಾವುದಾದರೂ ಪವಾಡವೇ ನಡೆಯಬೇಕು ಎಂದು ಹೇಳಿ ಹೊರಡುತ್ತಾನೆ. ವಾಸ್ತವದಲ್ಲಿ ಶೌರ್ಯ ಹಿಂದೆ ಅರ್ಜುನ್ನ ಫರ್ಮ್ನಲ್ಲೇ ಕೆಲಸ ಮಾಡುತ್ತಿದ್ದ ವಕೀಲನಾಗಿದ್ದ. ಆದರೆ ಆತನ ಕೆಟ್ಟ ನಡತೆಯಿಂದಾಗಿ ಅರ್ಜುನ್ ಆತನನ್ನು ಕೆಲಸದಿಂದ ತೆಗೆದುಹಾಕಿದ್ದ. ಅಷ್ಟರಲ್ಲೇ ಒಂದು ಸುದ್ದಿ ಬರುತ್ತದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೋಪಾಲಕೃಷ್ಣನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಾವನ್ನಪ್ಪುತ್ತಾರೆ. ಹೀಗಾಗಿ ಈ ಕೇಸ್ ಜೂನಿಯರ್ ವಕೀಲೆ ಮಧುರಾ ಬ್ಯಾನರ್ಜಿ ಕೈಗೆ ಸೇರುತ್ತದೆ. ಮತ್ತೊಂದೆಡೆ ಅರ್ಜುನ್ ಮತ್ತು ಅವಂತಿಕಾ ಡಾಕ್ಟರ್ ಹತ್ತಿರ ಹೋದಾಗ ಸಮೈರಾಗೆ ಕ್ಯಾನ್ಸರ್ ಇರುವುದು ತಿಳಿಯುತ್ತದೆ. ಅವರಿಬ್ಬರ ಕಾಲ ಕೆಳಗಿನ ಜಮೀನೇ ಕುಸಿದಂತಾಗುತ್ತದೆ. ಆದರೆ ಡಾಕ್ಟರ್, ಹೆದರಬೇಡಿ, ಇದಕ್ಕೆ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಅಗತ್ಯವಿದೆ. ಅದು ಜೈವಿಕ ಪೋಷಕರ ಬಯೋಲಾಜಿಕಲ್ ಪೇರೆಂಟ್ಸ್ ಬೋನ್ ಮ್ಯಾರೋದಿಂದ ಸಿಗಬೇಕು ಎನ್ನುತ್ತಾರೆ. ತಾಯಿ ಅಥವಾ ತಂದೆಯ ಬೋನ್ ಮ್ಯಾರೋ ಮ್ಯಾಚ್ ಆಗುತ್ತದೆ. ಆದರೆ ಟೆಸ್ಟ್ ಮಾಡಿದಾಗ ಅರ್ಜುನ್ ಸಮೈರಾಳ ಜೈವಿಕ ತಂದೆ ಅಲ್ಲ ಎಂಬುದು ಬಹಿರಂಗವಾಗುತ್ತದೆ. ಮಗಳನ್ನು ಉಳಿಸಲು ಕೇವಲ 2 ವಾರಗಳಷ್ಟೇ ಸಮಯವಿರುತ್ತದೆ. ರಾತ್ರಿ ಅವಂತಿಕಾ ಅರ್ಜುನ್ ಜೊತೆ ಮಾತನಾಡುತ್ತಾ ಸತ್ಯ ಒಪ್ಪಿಕೊಳ್ಳುತ್ತಾಳೆ. ಸಮೈರಾಳ ಜೈವಿಕ ತಂದೆ ಬೇರೆ ಯಾರೂ ಅಲ್ಲ, ಇದೇ ಶೌರ್ಯಮಾನ್ ಗೌರ್. ಕಾಲೇಜು ದಿನಗಳಲ್ಲಿ ಅವರಿಬ್ಬರು ರಿಲೇಶನ್ಶಿಪ್ನಲ್ಲಿದ್ದರು. ಶೌರ್ಯ ಒಳ್ಳೆಯವನಲ್ಲ ಎಂದು ತಿಳಿದು ಅವಂತಿಕಾ ಅರ್ಜುನ್ನನ್ನು ಮದುವೆಯಾಗಿದ್ದಳು. ಆದರೆ ಅರ್ಜುನ್ಗೆ ಸಮೈರಾ ಯಾರ ಮಗಳು ಎಂಬುದು ಮುಖ್ಯವಾಗಿರಲಿಲ್ಲ. ಆತನಿಗೆ ತನ್ನ ಮಗಳು ಬದುಕಬೇಕಿತ್ತಷ್ಟೇ. ಆತ ಜೈಲಿಗೆ ಹೋಗಿ ಶೌರ್ಯನನ್ನು ಭೇಟಿಯಾಗುತ್ತಾನೆ. ಶೌರ್ಯ ನಗುತ್ತಾ, ಹಾಗಾದರೆ ಪವಾಡ ನಡೆದಿದೆ ಎನ್ನುತ್ತಾನೆ. ಅರ್ಜುನ್, ನಿನ್ನ ಬೋನ್ ಮ್ಯಾರೋ ಕೊಟ್ಟರೆ ನನ್ನ ಮಗಳು ಬದುಕುತ್ತಾಳೆ ಎನ್ನುತ್ತಾನೆ. ಶೌರ್ಯ, ನಾನು ಬೋನ್ ಮ್ಯಾರೋ ಕೊಡುತ್ತೇನೆ, ಆದರೆ ಬದಲಿಗೆ ನೀನು ನನ್ನನ್ನು ಈ ಕೇಸ್ನಿಂದ ಬಚಾವ್ ಮಾಡಬೇಕು. ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಷರತ್ತು ವಿಧಿಸುತ್ತಾನೆ. ಅರ್ಜುನ್ಗೆ ಶೌರ್ಯ ಎಂಥವನೆಂದು ಗೊತ್ತಿದ್ದರೂ ಮಗಳಿಗಾಗಿ ಒಪ್ಪಂದಕ್ಕೆ ಸಮ್ಮತಿಸುತ್ತಾನೆ. ಮರುದಿನ ಶೌರ್ಯನ ಬೋನ್ ಮ್ಯಾರೋ ಟೆಸ್ಟ್ ಪಾಸಿಟಿವ್ ಬರುತ್ತದೆ. ಸಮೈರಾ ಬದುಕಬಹುದು ಎಂದು ಅವಂತಿಕಾ ನಿಟ್ಟುಸಿರು ಬಿಡುತ್ತಾಳೆ. ಇತ್ತ ಪೊಲೀಸರು ಶೌರ್ಯನನ್ನು ಅರೆಸ್ಟ್ ಮಾಡುತ್ತಾರೆ. ಅರ್ಜುನ್ಗೆ ಶೌರ್ಯನನ್ನು ಬಚಾವ್ ಮಾಡಲು ಕೇವಲ 2 ತಿಂಗಳ ಸಮಯವಿರುತ್ತದೆ. ಮತ್ತೊಂದೆಡೆ ಮಧುರಾ ಬ್ಯಾನರ್ಜಿ ಪೊಲೀಸರ ಸಹಾಯದಿಂದ ಸಾಕ್ಷ್ಯಗಳನ್ನು ಕಲೆ ಹಾಕುತ್ತಿರುತ್ತಾಳೆ. ಜೈಲಿನಲ್ಲಿ ಶೌರ್ಯನಿಗೆ ವಿಐಪಿ ಟ್ರೀಟ್ಮೆಂಟ್ ಸಿಗುತ್ತಿರುತ್ತದೆ. ಮಧುರಾ ಕೈಗೆ ಒಂದು ಪ್ರಬಲ ಡಿಎನ್ಎ ರಿಪೋರ್ಟ್ ಸಿಗುತ್ತದೆ. ಸೋಮಾಳ ಉಗುರಿನಲ್ಲಿ ಸಿಕ್ಕ ರಕ್ತ ಮತ್ತು ಚರ್ಮದ ಕಣಗಳು ಶೌರ್ಯನ ಡಿಎನ್ಎಗೆ ಮ್ಯಾಚ್ ಆಗಿರುತ್ತವೆ. ಕೇಸ್ ಇಷ್ಟು ಕ್ಲಿಯರ್ ಆಗಿದ್ದರೂ ಅರ್ಜುನ್ ಇದನ್ನು ಹೇಗೆ ಒಪ್ಪಿಕೊಂಡ ಎಂದು ಮಧುರಾಗೆ ಆಶ್ಚರ್ಯವಾಗುತ್ತದೆ.
ಕೋರ್ಟ್ನಲ್ಲಿ ಅರ್ಜುನ್ ಒಂದು ಟ್ರಿಕ್ ಪ್ಲೇ ಮಾಡಿ ಶೌರ್ಯನನ್ನೇ ಸಾಕ್ಷಿ ಬೋನಿಗೆ ಕರೆಯುತ್ತಾನೆ. ಶೌರ್ಯ ಕೋರ್ಟ್ನಲ್ಲಿ ಹೇಳುತ್ತಾನೆ, ಅಂದು ರಾತ್ರಿ ನಾವು ಬೆಳಗ್ಗೆ 10:30 ಕ್ಲಬ್ನಲ್ಲಿ ಭೇಟಿಯಾದೆವು. ಮದ್ಯಪಾನ ಮಾಡಿ ಕಾರ್ನಲ್ಲಿ ಹೋಗುವಾಗ ನಾನು ಸೋಮಾಳನ್ನು ಕಿಸ್ ಮಾಡಲು ಹೋದೆ, ಆದರೆ ಆಕೆ ನಿರಾಕರಿಸಿ ನನ್ನ ಮೇಲೆ ಅಟ್ಯಾಕ್ ಮಾಡಿ ಕಾರಿನಿಂದ ಇಳಿದು ಓಡಿಹೋದಳು. ನಾನು ಮಧ್ಯರಾತ್ರಿ 1 ಗಂಟೆಗೆ ಮನೆಗೆ ತಲುಪಿದೆ. ಕೋರ್ಟ್ನಲ್ಲಿದ್ದ ಶೌರ್ಯನ ಪತ್ನಿ ಗೌರಿ ಇದನ್ನು ಕೇಳಿ ಬೇಸರದಿಂದ ಹೊರಟು ಹೋಗುತ್ತಾಳೆ. ಶೌರ್ಯ 1 ಗಂಟೆಗೆ ಬಂದಿದ್ದನ್ನು ಆತನ ಪತ್ನಿ ಕನ್ಫರ್ಮ್ ಮಾಡಿದ್ದಾಳೆ ಎಂದು ಅರ್ಜುನ್ ವಾದಿಸುತ್ತಾನೆ. ಆದರೆ ಪತ್ನಿಯ ಸಾಕ್ಷಿ ಕೌಂಟ್ ಆಗುವುದಿಲ್ಲ. ಮಧುರಾ ತಾನು ತಂದಿದ್ದ DNA ರಿಪೋರ್ಟ್ ಮಂಡಿಸುವ ಮೊದಲೇ ಶೌರ್ಯ ತಾನೇ ಸೋಮಾ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದರಿಂದ ಮಧುರಾ ತಬ್ಬಿಬ್ಬಾಗುತ್ತಾಳೆ. ಮಗಳ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿರುತ್ತದೆ. ಮುಂದಿನ ಹಿಯರಿಂಗ್ನಲ್ಲಿ ಮಧುರಾ ಚಹಾದವನನ್ನು ಸಾಕ್ಷಿಯಾಗಿ ನಿಲ್ಲಿಸುತ್ತಾಳೆ. ಆತ ಅಂದು ರಾತ್ರಿ ಕಾರಿನಿಂದ ಸೋಮಾ ಬಿದ್ದಾಗ ಅಲ್ಲಿದ್ದ ವ್ಯಕ್ತಿ ಇದೇ ಶೌರ್ಯ ಎಂದು ಗುರುತಿಸುತ್ತಾನೆ. ಆದರೆ ಅರ್ಜುನ್ ಆತನನ್ನು ಕ್ರಾಸ್ ಎಕ್ಸಾಮಿನ್ ಮಾಡಿ, ಪೊಲೀಸರು ನಿನಗೆ ಎಷ್ಟು ಫೋಟೋ ತೋರಿಸಿದ್ದರು ಎಂದು ಕೇಳುತ್ತಾನೆ. ಚಹಾದವನು ಕೇವಲ 1 ಎನ್ನುತ್ತಾನೆ. ಅರ್ಜುನ್ ತಕ್ಷಣ, ಪೊಲೀಸರು ಕೇವಲ ಇವನೊಬ್ಬನ ಫೋಟೋ ತೋರಿಸಿ ಇವನನ್ನೇ ಸಿಲುಕಿಸಲು ನೋಡುತ್ತಿದ್ದಾರೆ ಎಂದು ವಾದಿಸುತ್ತಾನೆ. ಅವಂತಿಕಾ ಅರ್ಜುನ್ನಿಗೆ ಸೋಮಾಳ ಕೆಲವು ಪರ್ಸನಲ್ ಚಾಟ್ಸ್ ಮತ್ತು ಫೋಟೋಗಳನ್ನು ತಂದುಕೊಟ್ಟು ಕೇಸ್ ಸ್ಟ್ರಾಂಗ್ ಮಾಡಲು ಹೇಳುತ್ತಾಳೆ. ಆದರೆ ಅರ್ಜುನ್, ನಾನು ಯಾವುದೇ ಮಹಿಳೆಯ ಕ್ಯಾರೆಕ್ಟರ್ ಅಸಸಿನೇಟ್ ಮಾಡುವುದಿಲ್ಲ ಎನ್ನುತ್ತಾನೆ. ಕೋರ್ಟ್ನ ಹೊರಗೆ ಸೋಮಾಳ ತಾಯಿ ಅರ್ಜುನ್ನನ್ನು ಪ್ರಶ್ನಿಸುತ್ತಾರೆ. ಅರ್ಜುನ್ ತಾನು ಕೇವಲ ತನ್ನ ಕೆಲಸ ಮಾಡುತ್ತಿರುವುದಾಗಿ ಹೇಳುತ್ತಾನೆ. ಕೋರ್ಟ್ನಲ್ಲಿ ಅರ್ಜುನ್ ಸೋಮಾಳ ಪ್ರಿಯಕರ ಅಭಿಮನ್ಯು ಎಂಬುವವನನ್ನು ಸಾಕ್ಷಿ ಬೋನಿಗೆ ಕರೆಸಿ ಆತ ಸೋಮಾಳಿಗೆ ಬೈದಿರುವ ವಾಟ್ಸ್ಆಪ್ ಚಾಟ್ಗಳನ್ನು ಪ್ರದರ್ಶಿಸುತ್ತಾನೆ. ಅಭಿಮನ್ಯು ಕೋರ್ಟ್ನಲ್ಲೇ ಸೋಮಾಳ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ತೊಡಗಿದಾಗ ಅರ್ಜುನ್ಗೆ ಸಿಟ್ಟು ಬಂದು ಆತನಿಗೆ ಸುಮ್ಮನಿರಲು ಗದರಿಸುತ್ತಾನೆ. ಮನೆಗೆ ಬಂದ ಮೇಲೆ ಅರ್ಜುನ್ ಅವಂತಿಕಾಳ ಮೇಲೆ ಸಿಟ್ಟು ಮಾಡುತ್ತಾನೆ. ನಿನ್ನ ಸಾಕ್ಷ್ಯದಿಂದ ಕೋರ್ಟ್ನಲ್ಲಿ ಸತ್ತ ಹುಡುಗಿಯ ಮಾನ ಹರಾಜಾಯಿತು ಎನ್ನುತ್ತಾನೆ. ಆದರೆ ಅವಂತಿಕಾ, ನಾವು ಇದನ್ನು ನಮ್ಮ ಮಗಳಿಗಾಗಿ ಮಾಡುತ್ತಿದ್ದೇವೆ ಎನ್ನುತ್ತಾಳೆ. ರಾತ್ರಿ ಇನ್ಸ್ಪೆಕ್ಟರ್ ಗೋಖಲೆ ಮಧುರಾಗೆ ಕಾಲ್ ಮಾಡಿ ಒಂದು ಸಾಲಿಡ್ ಸಾಕ್ಷ್ಯ ಸಿಕ್ಕಿರುವುದಾಗಿ ಹೇಳುತ್ತಾರೆ. ಮರುದಿನ ಮಧುರಾ ಕೋರ್ಟ್ನಲ್ಲಿ ಫಾರೆನ್ಸಿಕ್ ಆಫೀಸರ್ ಅನ್ನು ಹಾಜರುಪಡಿಸುತ್ತಾಳೆ. ಶೌರ್ಯ ತನ್ನ ಇಡೀ ಕಾರನ್ನು ಕೆಮಿಕಲ್ ವಾಶ್ ಮಾಡಿಸಿದ್ದರೂ ಆತನ ಕಾರಿನ ಕೀ ಮತ್ತು ಕೀ ಹೋಲ್ನಲ್ಲಿ ಸೋಮಾಳ ರಕ್ತದ ಕಣಗಳು ಪತ್ತೆಯಾಗಿರುತ್ತವೆ. ಕೇಸ್ ಈಗ ಉಲ್ಟಾ ಆಗುತ್ತದೆ. ಅರ್ಜುನ್ ಜೈಲಿಗೆ ಹೋಗಿ ಶೌರ್ಯನಿಗೆ, ನೀನೇ ಕೊಲೆ ಮಾಡಿದ್ದೀಯಾ, ಸತ್ಯ ಹೇಳು ಎಂದು ಕೇಳುತ್ತಾನೆ. ಆಗ ಶೌರ್ಯ ಅರ್ಜುನ್ ಮಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾನೆ. ಕೋಪಗೊಂಡ ಅರ್ಜುನ್ ಶೌರ್ಯನಿಗೆ ಜೋರಾಗಿ ಒಂದು ಕಪಾಳಮೋಕ್ಷ ಮಾಡುತ್ತಾನೆ. ಶೌರ್ಯ ಕೆಳಗೆ ಬಿದ್ದು, ನಾನು ನಿನ್ನ ಮಗಳಿಗೆ ಬೋನ್ ಮ್ಯಾರೋ ಕೊಡುವುದಿಲ್ಲ, ಆಕೆ ಸಾಯಲಿ ಎನ್ನುತ್ತಾನೆ. ಅರ್ಜುನ್, ನಾನು ಬೇರೆ ದಾರಿ ಹುಡುಕುತ್ತೇನೆ, ಆದರೆ ಕೇಸ್ ಗೆಲ್ಲುತ್ತೇನೆ ಎಂದು ಸವಾಲು ಹಾಕುತ್ತಾನೆ. ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದ ಸೋಮಾ ಮೃತಪಡುತ್ತಾಳೆ. ಇತ್ತ ಸಮೈರಾ ಹೋರಾಡುತ್ತಿರುತ್ತಾಳೆ. ಅವಂತಿಕಾ ಜೈಲಿಗೆ ಹೋಗಿ ಶೌರ್ಯನನ್ನು ಭೇಟಿಯಾಗುತ್ತಾಳೆ. ಶೌರ್ಯ, ನೀನು ಇನ್ನೂ ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಎಂದಾಗ ಅವಂತಿಕಾ, ನೀನು ಕೇವಲ ನಿನ್ನನ್ನು ಮಾತ್ರ ಪ್ರೀತಿಸುವ ಸ್ವಾರ್ಥಿ. ಅರ್ಜುನ್ ಒಳ್ಳೆಯ ವ್ಯಕ್ತಿ, ಅದಕ್ಕೆ ಆತನನ್ನು ಮದುವೆಯಾದೆ. ಅರ್ಜುನ್ ನನ್ನನ್ನು ಇಲ್ಲಿಗೆ ಕಳುಹಿಸಿಲ್ಲ, ನಾನೇ ಬಂದಿದ್ದೇನೆ ಎಂದು ಸರಿಯಾಗಿ ಉತ್ತರ ನೀಡಿ ಬರುತ್ತಾಳೆ. ಹರ್ಷವರ್ಧನ್ ಗೌರ್ ತನ್ನ ಮಗ ಇನ್ನು ಜೈಲಿನಿಂದ ಹೊರಬರಲ್ಲ, ತನ್ನ ರೆಪ್ಯುಟೇಷನ್ ಹಾಳಾಯಿತು ಅಂದುಕೊಳ್ಳುತ್ತಾನೆ. ಆದರೆ ಅರ್ಜುನ್, ನಾನು ಇವನನ್ನು ಗೆಲ್ಲಿಸುತ್ತೇನೆ ಎನ್ನುತ್ತಾನೆ. ಅರ್ಜುನ್ ಕೋರ್ಟ್ನಲ್ಲಿ ಫಾರೆನ್ಸಿಕ್ ಆಫೀಸರ್ ಅನ್ನು ಕ್ರಾಸ್ ಕ್ವೆಶ್ಚನ್ ಮಾಡಿ, ಕೀಲಿ ಮೇಲೆ ಸಿಕ್ಕ ರಕ್ತದ ಪ್ರಮಾಣ ತುಂಬಾ ಕಡಿಮೆ ಇದೆ, ಜಗಳವಾಗುವಾಗ ಗೀಚಿದ ರಕ್ತ ಇರಬಹುದು, ಇದರಿಂದ ಇವನೇ ಕೊಲೆಗಾರ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ವಾದಿಸಿ ಕೇಸನ್ನು ತನ್ನ ಕಡೆ ತಿರುಗಿಸಿಕೊಳ್ಳುತ್ತಾನೆ. ಇತ್ತ ಮಧುರಾ ಹಠ ಬಿಡದೆ ಮತ್ತೊಮ್ಮೆ ತನಿಖೆ ನಡೆಸಿ ಶುಭಾಂಕರ್ ಪಿಳ್ಳೈ ಎಂಬ ಹೊಸ ಸಾಕ್ಷಿಯನ್ನು ಹುಡುಕುತ್ತಾಳೆ. ಪಿಳ್ಳೈ ಕೋರ್ಟ್ನಲ್ಲಿ ಅಂದು ರಾತ್ರಿ ಮಧ್ಯರಾತ್ರಿ 1:10 ಶೌರ್ಯ ತನ್ನ ಕಾರಿನ ಬಳಿ ನಿಂತು ಕೋಪದಿಂದ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನಾನು ನನ್ನ ಬಲ್ಕನಿಯಿಂದ ನೋಡಿದೆ ಎಂದು ಸಾಕ್ಷಿ ಹೇಳುತ್ತಾನೆ. ಆದರೆ ಅರ್ಜುನ್, ಅವನ ಹತ್ತಿರ ಫೋನೇ ಇರಲಿಲ್ಲ, ಆತ ಮಧ್ಯರಾತ್ರಿ 1 ಗಂಟೆಗೆ ಮನೆಯಲ್ಲಿದ್ದ ಎನ್ನುತ್ತಾನೆ. ಅರ್ಜುನ್ ಶೌರ್ಯನ ಬಳಿ ಹೋದಾಗ ಶೌರ್ಯನ ಆಳು ಊಟ ತರುತ್ತಾನೆ. ಆದರೆ ಮಂಗಳವಾರವಾದ್ದರಿಂದ ಗೌರಿ ಭಾಬಿ ನಾನ್ ವೆಜ್ ಕಳುಹಿಸಿಲ್ಲ ಎನ್ನುತ್ತಾನೆ. ಇದರಿಂದ ಅರ್ಜುನ್ಗೆ ಒಂದು ಸುಳಿವು ಸಿಗುತ್ತದೆ. ಅರ್ಜುನ್ ಶೌರ್ಯನ ಪತ್ನಿ ಗೌರಿಯನ್ನು ಭೇಟಿಯಾಗುತ್ತಾನೆ. ಗೌರಿ ಅಳುತ್ತಾ ಸತ್ಯ ಹೇಳುತ್ತಾಳೆ. ಅಂದು ರಾತ್ರಿ 1 ಗಂಟೆಗೆ ಶೌರ್ಯ ಮನೆಗೆ ಬಂದು ನನಗೆ ಕ್ರೂರವಾಗಿ ಹೊಡೆದಿದ್ದ. ಆತ ಯಾವಾಗಲೂ ನನಗೆ ಹಿಂಸೆ ನೀಡುತ್ತಾನೆ. ನಾನು ಪೊಲೀಸರಿಗೂ ಕಾಲ್ ಮಾಡಿದ್ದೆ. ಮತ್ತೊಂದೆಡೆ ಮಧುರಾಳ ಪತಿಗೆ ಹರ್ಷವರ್ಧನ್ ಗೌರ್ 12 ಲಕ್ಷದ ಪ್ಯಾಕೇಜ್ ಕೆಲಸ ಕೊಡಿಸಿರುತ್ತಾರೆ, ಬದಲಿಗೆ ಕೇಸ್ ವಾಪಸ್ ಪಡೆಯಲು ಹೇಳುತ್ತಾರೆ. ಆದರೆ ಮಧುರಾ ಅದಕ್ಕೆ ಒಪ್ಪದೆ ಕೋಪದಿಂದ ರೆಸ್ಟೋರೆಂಟ್ನಿಂದ ಹೊರಡುತ್ತಾಳೆ. ಲಿಫ್ಟ್ ಬಳಿ ಅರ್ಜುನ್ ಸಿಗುತ್ತಾನೆ. ಇಬ್ಬರೂ ಕಾಫಿ ಕುಡಿಯುವಾಗ ಅರ್ಜುನ್ನ ಅಸಿಸ್ಟೆಂಟ್ನಿಂದ ಒಂದು ಮೆಸೇಜ್ ಬರುತ್ತದೆ. ಅದನ್ನು ಮಧುರಾ ನೋಡುವಂತೆ ಅರ್ಜುನ್ ಮೊಬೈಲ್ ಟೇಬಲ್ ಮೇಲಿಟ್ಟಿರುತ್ತಾನೆ. ಅದರಲ್ಲಿ ಗೌರಿ ಮ್ಯಾಮ್ ತನ್ನ ಹೇಳಿಕೆ ಬದಲಾಯಿಸಲು ಬಯಸಿದ್ದಾರೆ ಎಂದಿರುತ್ತದೆ. ಮಧುರಾ ತಕ್ಷಣ ಗೌರಿಯನ್ನು ಕೋರ್ಟ್ಗೆ ಸಾಕ್ಷಿಯಾಗಿ ಕರೆಯುತ್ತಾಳೆ. ಗೌರಿ ಕೋರ್ಟ್ನಲ್ಲಿ ಅಂದು ಶೌರ್ಯ 1 ಗಂಟೆಗೆ ಅಲ್ಲ 4 ಗಂಟೆಗೆ ಬಂದಿದ್ದ ಎಂದು ಸುಳ್ಳು ಹೇಳುತ್ತಾಳೆ. ಆಗ ಅರ್ಜುನ್ ತನ್ನ ಮಾಸ್ಟರ್ ಕಾರ್ಡ್ ಎಸೆಯುತ್ತಾನೆ. ಆತ ಇನ್ಸ್ಪೆಕ್ಟರ್ ಮನೀಶ್ ಶರ್ಮನನ್ನು ಕರೆಸಿ ಅಂದು ರಾತ್ರಿ 1 ಗಂಟೆಗೆ ಗೌರಿ ಪೊಲೀಸರಿಗೆ ಮಾಡಿದ್ದ ಕಾಲ್ ರೆಕಾರ್ಡಿಂಗ್ ಅನ್ನು ಪ್ಲೇ ಮಾಡುತ್ತಾನೆ. ಅದರಲ್ಲಿ ಶೌರ್ಯ ಗೌರಿಗೆ ಹೊಡೆಯುತ್ತಿರುವ ಸೌಂಡ್ ಮತ್ತು ಬ್ಯಾಕ್ಗ್ರೌಂಡ್ನಲ್ಲಿ ಶೌರ್ಯನ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತದೆ. ಇದರಿಂದ ಶೌರ್ಯ ಅಂದು ರಾತ್ರಿ 1 ಗಂಟೆಗೆ ಮನೆಯಲ್ಲೇ ಇದ್ದ ಎಂಬುದು ಅಧಿಕೃತವಾಗಿ ಸಾಬೀತಾಗುತ್ತದೆ. ಗೌರಿ ತಾನು ಶೌರ್ಯನ ಮೇಲಿನ ಸಿಟ್ಟಿಗೆ 4 ಗಂಟೆಗೆ ಬಂದಿದ್ದ ಎಂದು ಸುಳ್ಳು ಹೇಳಿದ್ದಾಗಿ ಒಪ್ಪಿಕೊಳ್ಳುತ್ತಾಳೆ. ಜಡ್ಜ್ ಬೇರೆ ದಾರಿಯಿಲ್ಲದೆ ಶೌರ್ಯನನ್ನು ನಿರ್ದೋಷಿ ಎಂದು ಬಿಡುಗಡೆ ಮಾಡುತ್ತಾರೆ. ಜೈಲಿನಿಂದ ಹೊರಬಂದ ಶೌರ್ಯ ಸಮೈರಾಗೆ ಬೋನ್ ಮ್ಯಾರೋ ನೀಡುತ್ತಾನೆ. ಸಮೈರಾಳ ಪ್ರಾಣ ಉಳಿಯುತ್ತದೆ. ಆದರೆ ಮಧುರಾ ಅರ್ಜುನ್ ಬಳಿ ಬಂದು, ನೀವು ರೆಸ್ಟೋರೆಂಟ್ಗೆ ಬಂದಿದ್ದು, ಆ ಮೆಸೇಜ್ ನನಗೆ ಕಾಣಿಸುವಂತೆ ಮಾಡಿದ್ದು ಎಲ್ಲವೂ ನಿಮ್ಮದೇ ಪ್ಲಾನ್. ನೀವು ಕೇಸ್ ಗೆದ್ದಿರಬಹುದು, ಆದರೆ ನನ್ನ ಕಣ್ಣಿನಲ್ಲಿ ಸೋತಿದ್ದೀರಾ ಎಂದು ಹೇಳಿ ಹೋಗುತ್ತಾಳೆ. ಕಥೆ ಮುಗಿಯಿತು ಅಂದುಕೊಳ್ಳುವಾಗ ಅರ್ಜುನ್ ಶೌರ್ಯನ ಸಕ್ಸಸ್ ಪಾರ್ಟಿಗೆ ಹೋಗುತ್ತಾನೆ. ಅಲ್ಲಿ ಶೌರ್ಯನಿಗೆ ಅಸಲಿ ಶಾಕ್.
ಕಾಯುತ್ತಿರುತ್ತದೆ. ಅರ್ಜುನ್ ಹೇಳುತ್ತಾನೆ, ನಾನು ಇಕ್ಕ ಎಸೆಯದೆ ಕೇಸ್ ಮುಗಿಸುವುದಿಲ್ಲ. ಸೋಮಾಳನ್ನು ಕೊಂದಿದ್ದು ನೀನೇ. ಅಂದು ರಾತ್ರಿ ಕೀಲಿಯಿಂದ ಆಕೆಯನ್ನು ಕೊಂದ ಮೇಲೆ ಚಹಾದವನು ನಿನ್ನನ್ನು ನೋಡಿದ್ದರಿಂದ ನೀನು ತಪ್ಪಿಸಿಕೊಳ್ಳಲು ಪಿಳ್ಳೈ ಮನೆಯ ಕೆಳಗೆ ಹೋಗಿ ರಸ್ತೆ ಬದಿಯ ಒಬ್ಬ ಬಡವನಿಗೆ ಹಣ ನೀಡಿ ಆತನ ಫೋನ್ ಕಿತ್ತುಕೊಂಡು ಗೌರಿಗೆ ಕಾಲ್ ಮಾಡಿದ್ದೆ. ಬ್ಯಾಕ್ಗ್ರೌಂಡ್ನಲ್ಲಿ ಕೇಳಿಸಿದ ಧ್ವನಿ ನಿನ್ನದೇ ಆಳಿನದ್ದು. ಆತ ಗೌರಿಯನ್ನು ಗೌರಿ ಎಂದು ಕರೆದಿದ್ದರಿಂದ ನನಗೆ ಅನುಮಾನ ಬಂತು. ಶೌರ್ಯ ನಗುತ್ತಾ, ಆದರೆ ನೀನು ಇದನ್ನು ಸಾಬೀತುಪಡಿಸಲು ಸಾಧ್ಯವಿಲ್ಲ. ಆ ಬಡವನನ್ನು ನಾನು ಯಾವಾಗಲೂ ಮುಗಿಸಿದ್ದೇನೆ ಎನ್ನುತ್ತಾನೆ. ಆಗ ಅರ್ಜುನ್ ಹೇಳುತ್ತಾನೆ, ನೀನು ಆ ಸಾಕ್ಷಿಯನ್ನು ಕೊಲ್ಲಲು ನಿನ್ನ ಆಳು ಚತುರನನ್ನು ಕಳುಹಿಸಿದ್ದೆ. ಆದರೆ ನಾನು ಮೊದಲೇ ಪೊಲೀಸರನ್ನು ಕಳುಹಿಸಿ ಚತುರನನ್ನು ಅರೆಸ್ಟ್ ಮಾಡಿಸಿ ಆ ಬಡ ಸಾಕ್ಷಿಯನ್ನು ಆಸ್ಪತ್ರೆಗೆ ಸೇರಿಸಿ ಬದುಕಿಸಿದ್ದೇನೆ. ಆತ ನಿನ್ನ ವಿರುದ್ಧ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ನೀಡಿದ್ದಾನೆ. ಹಳೆಯ ಕೇಸ್ ಮುಗಿದಿರಬಹುದು, ಆದರೆ ಸಾಕ್ಷಿ ನಾಶ ಮತ್ತು ಕೊಲೆ ಪಿತೂರಿಯ ಹೊಸ ಕೇಸ್ನಲ್ಲಿ ನಿನ್ನನ್ನು ಜೈಲಿಗೆ ಕಳುಹಿಸಲು ಇಕ್ಕ ರೆಡಿಯಾಗಿದೆ. ಅಷ್ಟರಲ್ಲೇ ಮಧುರಾ ಬ್ಯಾನರ್ಜಿ ಪೊಲೀಸ್ ಫೋರ್ಸ್ನೊಂದಿಗೆ ಬಂದು ಶೌರ್ಯನನ್ನು ಬಂಧಿಸುತ್ತಾಳೆ. ಅರ್ಜುನ್ ತನ್ನ ಮಗಳನ್ನು ಉಳಿಸಿಕೊಂಡು ಅಪರಾಧಿಗೂ ಶಿಕ್ಷೆಯಾಗುವಂತೆ ಮಾಡುತ್ತಾನೆ. ಇಲ್ಲಿಗೆ ವಿಡಿಯೋ ಮುಕ್ತಾಯವಾಗುತ್ತದೆ.